ಇಷ್ಟು ವರ್ಷದ ಶ್ರಮಕ್ಕೆ ನನ್ನ ಗಂಡಂಗೆ ಬಿಡುಗಡೆ ಆದೇಶ ಸಿಕ್ಕಾಯ್ತು. ಉರುಳಿದೆ ಕಾಲಚಕ್ರ. ಬದಲಾಗಿದೆ ಬದುಕಿನ ಬಣ್ಣ. ಮೇಡಮ್ ನಿಮ್ ನೋಡಕ್ಕೆ ಶಂಕರ ಬಂದಿದ್ದಾರೆ. ದ್ವೇಷವಾಗಿ ಬದಲಾಗಿದೆ ಜನ್ಮ ಜನ್ಮದ ಪ್ರೀತಿ. ಮಾನಸ ಸರೋವರ ಮಾನಸ ಸರೋವರ. ದೀಪು ಎಲ್ಲೋದೆ ದೀಪು? ಈಗಾಗಲೇ ನಮ್ಮ 6 ಜನ ಕಪಲು ನಿಮ್ ಮುಂದೆ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಮೈ ನೇಮ್ ಇಸ್ ಮನೋಜ್ ಕುಮಾರ್. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಹೆಲೋ ಎವ್ರಿವನ್, ನನ್ನ ಹೆಸರು ಶ್ರುತಿ ಅಂತ ಆ್ಯಂಡ್ ನಾನು ಡಬ್ಬಿಂಗ್ ಆರ್ಟಿಸ್ಟ್. ಎಲ್ರಿಗೂ ಅಡ್ಗಿದೆ. ನಮ್ಮ ನೇಮ್ ಪ್ಲೇಟ್ ಸೂರ್ಯ ಅಂತ. ನಾನು ಕ್ಯಾಬ್ ಓಡಿಸ್ತೀನಿ. ಮೀನಾ ತಗೋ. ನಿಮ್ ಟ್ಯಾಲೆಂಟ್ ಏನು? ಅದು ಅದು ನಿಜ ಹೇಳು, ನೀನು ಭೂಮಿನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಬಿಟ್ಟ ತಾನೇ ಮನೆ ಕರ್ಕೊಂಡ್ ಬಂದಿದ್ದು? ಭೂಮಿ ಕೊಳ್ಳಲಿರೋ ತಾಳಿ ನಿಜವಾಗ್ಲೂ ನೀನೇ ಕಟ್ಟಿದ್ದ? ಸತ್ಯ, ನೀನಾದ್ರೂ ವಿಷಯ ಏನು ಅಂತ ಹೇಳು. ಅಜಿತು ಭೂಮಿ ಯಾಕೆ ಸೀತಾರಾಮ ಕಲ್ಯಾಣ ಪೂಜೆ ಕೂತ್ಕೊಳ್ಳಲ್ಲ ಅಂತಿದಾರಂದ್ರೆ ಇವರಿಬ್ರು ಆಗಿರೋದು ನಿಜವಾದ ಮದ್ವೆ ಅಲ್ಲ. ಎಕ್ಸ್ಕ್ಯೂಸ್ ಮೀ, ನಿತ್ಕೋ. ಏನು ಓಡಾಡ್ತೀವಿ? ಒಂದ್ ಕಡೆ ಕುತ್ಕೊಳ್ಳೋಕ್ಕಾಗಲ್ವಾ? ನಿಂಗೇನು ಕೆಲಸ ಇದನೋ? ಮೊದಲೆಲ್ಲ ಓಡಾಡ್ತೀನಿ. ನಾನು ಇಲ್ದೋ ಟೈಮ್ ನೋಡ್ಕೊಂಡು ಇಡೀ ಮನೇಲಿ ಓಡಾಡಿ ನಾನು ಬಿಡಲ್ಲ ಕಣೆ. ಪಾನ ಮುಂದೆ ಬರ್ರಿ ಹೇಳಿ ನೋಡ್ದ, ಇವಳು ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಓಡಾಡಬಾರ್ದು. ಒಂದ್ ಜಾಗದಲ್ಲಿ ಕೂತು ಆರಾಮಾಗಿರ್ಬೇಕು ಅಂತ ಹೇಳ್ರು. ನಾನು ಯಾರ ಮಾತು ಕೇಳಲ್ಲ ಅಂತ ಹೇಳಿದ್ರು. ಹೊರಗಡೆ ಶತ್ರುಗಳು ಜಾಸ್ತಿ ಇದ್ದಾರೆ, ಮೊದಲೇ ಕಾಲ್ ಸರಿ ಇಲ್ಲ, ಒಳ್ಳೇದಕ್ಕೆ ಹೇಳ್ತಿರೋ ಅಂತ ಹೇಳ್ರು. ನನಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಚೆನ್ನಾಗಿ ಗೊತ್ತಿದೆ, ಹೇಳ್ರು. ಸಿಟ್ಟು ಬಂದ್ರೆ ಚೆನ್ನಾಗಿರೋ ಮೂಗಿ ಗುದ್ದಾಕಿನ ಹೇಳ್ರು. ನಿನಗೆಲ್ಲ ಪವರು ಸಿಕ್ಬಿಟ್ಟಿದೆ. ಆ ಧೀರನ ಕೈವಶ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಕರೆಕ್ಟ್, ಯು ಆರ್ 100% ಕರೆಕ್ಟ್. ಸಿಕ್ಬಿಡುತ್ತೆ, ಕೈವಶ ಮಾಡ್ಕೋತೀನಿ ಅಲ್ಲ, ಆಲ್ರೆಡಿ ಕೈವಶ ಮಾಡ್ಕೊಂಡಾಯ್ತು. ನಿನ್ನ ಶಕ್ತಿ ಬಗ್ಗೆ ನಾನು ಶ್ರಾವಣಿಗೆ ಹೇಳ್ತೀನಿ. ನೋಡು, ಇಷ್ಟು ದಿನ ನಾನು ಬಾಯಿ ಮುಚ್ಕೊಂಡಿದ್ನಲ್ಲ, ಹಾಗೆ ನೀನು ಬಾಯಿ ಮುಚ್ಕೊಂಡಿರ್ಬೇಕು. 3 ಹೊತ್ತು ಊಟ, ಮೈ ತುಂಬ ಬಟ್ಟೆ, ಹಬ್ಬ ಹರಿದಿನ ಅಂತ ಬಂದ್ರೆ ಹಬ್ಬದ ಊಟ ಸಿಗುತ್ತೆ. ಇದೆಲ್ಲದಕ್ಕೂ ಓಕೆ ಅಂದ್ರೆ ಮಾತ್ರ ನೀನಿರು, ಆಗ್ಲಿಲ್ಲ ಅಂದ್ರೆ ಹೋಗ್ತಾ ಇರು.